ಪ್ರಪಂಚದಲ್ಲಿ ಇರೋದು 7 ಅದ್ಭುತಗಳಂತೆ. ಅದರಲ್ಲಿ ಒಂದು ಭಾರತದಲ್ಲಿ ಇದೆಯಂತೆ. ಹೌದಾ? ನಿಜನಾ? ಹೌದಪ್ಪ, ಪ್ರಪಂಚದಲ್ಲಿ 7 ಅದ್ಭುತಗಳು ಇರೋದು ಅನ್ನೋರು ಒಮ್ಮೆ ಭಾರತಕ್ಕೆ ಬಂದು ನೋಡಿ. ಭಾರತವನ್ನ ಅದ್ಭುತಗಳ ಮಡಿಲು ಅಂದ್ರೂ ಕೂಡ ತಪ್ಪಾಗಲ್ಲ. ಅಂತಹ ಅದ್ಭುತಗಳಲ್ಲಿ ಒಂದನ್ನ ನಿಮಗೀಗ ಪರಿಚಯ ಮಾಡಿಸ್ಕೊಡ್ತೀನಿ. ಮಹಾರಾಷ್ಟ್ರದಲ್ಲಿರೋ ಎಲ್ಲೋರಾದ ಕೈಲಾಸನಾಥ ದೇವಾಲಯ 300 ಫೀಟ್ ಉದ್ದ ಹಾಗೂ 175 ಫೀಟ್ ಅಗಲ ಇರೋ ಈ ಬೃಹತಾಕಾರದ ದೇವಾಲಯ ಒಂದೇ ಕಲ್ಲಲ್ಲಿ ಕೆತ್ತಿದ್ದಾರೆ ಅಂದರೆ ನಂಬ್ತೀರಾ? ನಂಬಲೇಬೇಕು. 107 ಫೀಟ್ ಎತ್ತರವಾಗಿರೋ ಈ ದೇವಸ್ಥಾನವನ್ನ ಒಂದು ದೊಡ್ಡ ಕಲ್ಲಿನ ಬೆಟ್ಟವನ್ನೇ ಕೆತ್ತಿ ನಿರ್ಮಿಸಿದ್ದಾರೆ. ಇದು ಅತಿ ದೊಡ್ಡ ಏಕಶಿಲಾ ದೇವಸ್ಥಾನ ಅಂತ ಕರೆಸಿಕೊಳ್ಳುತ್ತೆ. ಎಲ್ಲ ದೇವಸ್ಥಾನಗಳ ನಿರ್ಮಾಣ ಕಾರ್ಯಗಳು ಕೆಳಗಿನಿಂದ ಶುರುವಾಗಿ ಮೇಲಿನವರೆಗೂ ನಿರ್ಮಿಸ್ತಾರೆ. ಆದರೆ ಈ ದೇವಸ್ಥಾನದ ನಿರ್ಮಾಣ ಕಾರ್ಯ ಮೇಲಿನಿಂದ ಶುರುವಾಗಿ ಕೆಳಗಿನವರೆಗೂ ಕೆತ್ತಲಾಗಿದೆ. ಈವರೆಗೆ ಇಂತಹ ದೇವಸ್ಥಾನವನ್ನ ಯಾರು ಕೂಡ ನಿರ್ಮಿಸಿಲ್ಲ, ನಿರ್ಮಿಸೋಕ್ಕೂ ಆಗಲ್ಲ. ದೇವಸ್ಥಾನ ಕೆತ್ತಿ ಉಳಿದ ಸುಮಾರು 2 ಮಿಲಿಯನ್ ಟನ್ಗಳಷ್ಟು ಕಲ್ಲನ್ನ ಎಲ್ಲಿಗೆ ಎಸೆದಿದ್ದಾರೆ, ಹಾಗೆ ಹೇಗೆ ಸಾಗಿಸಿದ್ದಾರೆ ಅನ್ನೋದು ಇದುವರೆಗೂ ಯಾರಿಗೂ ಕೂಡ ಗೊತ್ತಾಗಿಲ್ಲ. ಇತಿಹಾಸಕಾರರ ಪ್ರಕಾರ ಈ ದೇವಾಲಯ ಕ್ರಿಸ್ತಶಕ 8ನೇ ಶತಮಾನದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಲಾಗುತ್ತೆ. ಇದರ ನಿರ್ಮಾಣ ಕಾರ್ಯ ಸುಮಾರು 20 ವರ್ಷಗಳ ಕಾಲ ನಡೆದಿದೆ. ರಾಷ್ಟ್ರಕೂಟ ದೊರೆಗಳಾದ ದಂತಿದುರ್ಗ ಹಾಗೂ 1ನೇ ಕೃಷ್ಣ ಇವರ ಆಳ್ವಿಕೆಯ ಸಮಯದಲ್ಲಿ ಈ ದೇವಸ್ಥಾನ ನಿರ್ಮಾಣವಾಗಿದೆ ಅಂತಾರೆ. ಈ ದೇವಸ್ಥಾನದ ಸಭಾಮಂಟಪದ ಸುತ್ತ ರಾಮಾಯಣ ಹಾಗೂ ಮಹಾಭಾರತದ ಕಥೆಗಳನ್ನು ಕೂಡ ಚಿತ್ರಿಸಲಾಗಿದೆ. ಕೈಲಾಸನಾಥ ದೇವಾಲಯದ ಸುತ್ತಲೂ ಇತರ ದೇವತೆಗಳಿಗೆ ಗುಡಿಗಳನ್ನು ನಿರ್ಮಿಸಲಾಗಿದೆ. ಇಲ್ಲಿ ಶಿವನ ತಪಸ್ಸಿನ ಚಿತ್ರ, ಸೀತಾ ಅಪಹರಣ, ವಾಲಿ ಸುಗ್ರೀವರ ಕದನ, ರಾವಣನು ಶಿವನ ಕುರಿತು ತಪಸ್ಸನ್ನಾಚರಿಸುವ ಸಂದರ್ಭದಲ್ಲಿ ತನ್ನ ತಲೆಯನ್ನ ಅರ್ಪಿಸುವ ದೃಶ್ಯಗಳನ್ನು ಕೆತ್ತಲಾಗಿದೆ. ಈ ದೇವಸ್ಥಾನವು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದೆ. ಇದನ್ನ ನೋಡಿದವರೆಲ್ಲರೂ ಇದೊಂದು ಅದ್ಭುತ ಅಂತಾನೆ ಹೇಳ್ತಾರೆ. ಹೀಗೆ ಹುಡುಕ್ತಾ ಹೋದ್ರೆ ಇಂತಹ ಎಷ್ಟೋ ಅದ್ಭುತಗಳು ಭಾರತದ ಮೂಲೆ ಮೂಲೆಗಳಲ್ಲೂ ಕಾಣಸಿಗುತ್ತೆ. ಆದರೆ ಪಾಶ್ಚಿಮಾತ್ಯರ ಪ್ರಕಾರ ಪ್ರಪಂಚದಲ್ಲಿ ಇರೋದು 7 ಅದ್ಭುತಗಳು. ಅದರಲ್ಲಿ ಒಂದು ಭಾರತದ ತಾಜ್ ಮಹಲ್. ಈ ತಾಜ್ ಮಹಲ್ನ ಹಿಂದೆಯೂ ಒಂದು ಭಯಾನಕವಾದ ಇತಿಹಾಸ ಇದೆ. ಇದರ ಇತಿಹಾಸವನ್ನ ಮುಂದೊಂದು ದಿನ ನಿಮ್ಮ ಮುಂದೆ ಇಡ್ತೀನಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್.